ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಅಪಘಾತ ಪ್ರಕರಣಗಳಾಗ್ತಾ ಇದ್ದಾವೆ. ನಮ್ಮ ಒಂದು ಸಮೀಕ್ಷೆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸುಮಾರು 350ರಿಂದ 400 ಜನ ಬರೀ ಅಪಘಾತಗಳಿಂದ ಡೆತ್ ಆಗ್ತಕ್ಕಂಥದ್ದು ನಮ್ಮ ಹತ್ರ ರಿಪೋರ್ಟ್ ಇದೆ. ಅವ್ರ ಸಾವಿಗೆ ಕಾರಣ ಏನಂತೇಳಿ ನಾವು ಪರಿಶೀಲನೆ ಮಾಡಿದಾಗ ಪ್ರಮುಖವಾಗಿರ್ತಕ್ಕಂಥದ್ದು ಹೆಲ್ಮೆಟ್ ಧರಿಸದೇ ಇರ್ತಕ್ಕಂಥದ್ದು. ಸುಮಾರು ಸಾರಿ ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮಗಳನ್ನು ಕೈಗೊಳ್ತಾ ಇದ್ವಿ, ದಂಡವನ್ನು ವಿಧಿಸುವಂತೆ ಕೆಲಸ ಮಾಡ್ತಾ ಇದ್ವಿ. ಜನರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ, ದಯವಿಟ್ಟು ಹೆಲ್ಮೆಟನ್ನು ಧರಿಸ್ಕೊಳ್ಳಿ. ಒಬ್ಬ ಮನೆ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಹೆಲ್ಮೆಟ್ ಧರಿಸದೆ ವಾಹನವನ್ನು ಚಲಾಯಿಸಿ ಎಲ್ಲಾದ್ರೂ ಅಪಘಾತ ಆಗಿ ಡೆತ್ ಆದಂದ್ರೆ 100% ಕೇವಲ ನನ್ನ ಸಾವು ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬ ಅನಾಥ ಆಗುತ್ತೆ. ಅಪಘಾತ ನಡೆತಕ್ಕಂಥ ಸ್ಥಳದಲ್ಲಿ ನಾವು ವಿಸಿಟ್ ಮಾಡಿದಾಗ ಅವರ ರೋದನೆಯನ್ನು ವೇದನೆಯನ್ನು ಕಣ್ಣಾರೆ ನೋಡಿದ್ವಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಧರಿಸ್ಕೊಳ್ಳಿ, ಸೀಟ್ ಬೆಲ್ಟನ್ನು ಧರಿಸ್ಕೊಂಡು ಸುರಕ್ಷಿತವಾಗಿರ್ತಕ್ಕಂಥ ವಾಹನವನ್ನು ಚಲಾಯಿಸಬೇಕಂತೇಳಿ ನಮ್ಮ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾನು ವಿನಂತಿಸ್ಕೊಳ್ತೀನಿ. ಈಗಾಗಲೇ ನಾವು ಕಡ್ಡಾಯ ಹೆಲ್ಮೆಟ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು, ತಮ್ಮ ಜೀವನ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ದಯವಿಟ್ಟು ಸಾರ್ವಜನಿಕರು ಹೆಲ್ಮೆಟನ್ನು ಸೀಟ್ ಬೆಲ್ಟಲ್ಲಿ ಧರಿಸ್ಕೊಂಡು ನಮ್ಮೊಂದಿಗೆ ನೀವು ಸಹಕರಿಸಂತ ನಾನು ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು.